ಇದು ನೋಡ್ರಿ ಅರ್ಧ ಕೆಜಿ ಮಟನ್ ಐತ್ರಿ ಇದು. ಈಗ ನೋಡ್ರಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿಣ ಸ್ವಲ್ಪ ಕೆಂಪಾಗಬೇಕ್ರಿ. ಟಮಾಟಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನಲ್ಲಿ ಏನೇನು ತೋರಿಸ್ತೀನಿ ಅಂತ ಬನ್ನಿ ಫ್ರೆಂಡ್ಸ ನೋಡೋಣ. ನೋಡ್ರಿ ಫ್ರೆಂಡ್ಸ್, ನಾನು ಈಗ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ. ಈಗ ಸ್ಟಾರ್ಟ್ ಮಾಡೀನಿ. ಟೈಮ್ ಆಗಿತ್ತು ರೀ, ಈಗ 2 ಗಂಟೆ ಆಗಿತ್ತು ರೀ. ಈಗ ಊಟಕ್ಕೆ ನೋಡ್ರಿ ಇಲ್ಲಿ ಈ ಥರ ರೊಟ್ಟಿ ಮಾಡಿದ್ರೆ ಈ ಥರ ನಮ್ಮ ಬರ್ಶನ ಕಟ್ಟಿ ಎಲ್ಲ ಈ ಥರ ಆಗ್ತೈತೆ ನೋಡ್ರಿ. ಮತ್ತು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ರೀ. 4 ಅಂದ್ರೆ 4 ರೊಟ್ಟಿ ಹಾಕಿನ್ರಿ ನೋಡ್ರಿ. ಇಲ್ಲಿ 4 ರೊಟ್ಟಿ ಹಾಕಿನ್ರಿ ಈಗ ಮಧ್ಯಾಹ್ನ ಊಟಕ್ಕೆ. ಸ್ವಲ್ಪ ಮೆಂತ್ಯ ಪಲ್ಯ ಮಾಡ್ಕೊಂಡಿನ್ರಿ. ಒಂದು ಸೂಡಿತ್ರಿ, ಬರೀ ಒಂದು ಸೂಡಿತ್ರಿ ಮೆಂತ್ಯ ಪಲ್ಯ ಮಾಡೀನ್ರಿ. ಮತ್ತು ಇದೆಷ್ಟೆಲ್ಲ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ರೀ. ಇಷ್ಟೆಲ್ಲ ಭಾಂಡೆ ತೊಳೆದೈತೆ, ಹಚ್ಚಿಲ್ರಿ. ಕಸ ನೋಡಿ ಎಷ್ಟು ಬಿದ್ದೈತ್ರಿ. ಬರ್ರಿ ಫ್ರೆಂಡ್ಸ್, ಈಗ ಊಟ ಮಾಡಮ್ರಿ. ಊಟ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಮ್ರಿ. ನೋಡ್ರಿ ನಾನು ಇಲ್ಲಿ ಊಟ ಮಾಡಕತ್ತೀನಿ ಈಗ. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಖುಷಿ ತೊಳೆದಾಡ್ರಿ ಭಾಂಡೆ ರೀ. ಆಕೆ ಹಚ್ಚಿಲ್ರಿ, ನಾನು ಹಚ್ಬೇಕಂಥೇಳಿ ಇಲ್ಲಿ ಇಟ್ಟಿನ್ರಿ. ಇಲ್ಲಿ ಹಚ್ಚಾಕತ್ತೀನಿ ರೀ ಭಾಂಡೆ. ಹಾಕಿ ಹಂಗೆ ತೊಳೆದು ಹಂಗೆ ಭಾಂಡೆ. ಸಂಜೆ ಭಾಂಡೆ ಹಾಕಿನೇ ತೊಳೆದಾಡ್ರಿ ಸಂಜೆಗೆ ರೀ. ಆಮೇಲೆ ಹಚ್ತೀನಿ ರೀ. ಹಚ್ಚಲ್ರಿ ಭಾಂಡೆ ತೊಳಿತಾರೆ, ಹಚ್ಚಲ್ರಿ ಅವರು. ನಾ ತೊಳೆದ್ರೆ ನಟ್ಟೆ ಅಲ್ಲೇ ಇಟ್ಟಿರ್ತಾರೆ ಅವರು. ಇದು ನೋಡ್ರಿ ಅರ್ಧ ಕೆಜಿ ಮಟನ್ ಐತ್ರಿ ಇದು. ಇವತ್ತು ನಾನು ಮಟನ್ ರೆಸಿಪಿ ಮಾಡಕತ್ತೀನಿ ರೀ. ನಮ್ಮ ಮನೆಯವ್ರಿಗೆ ಮಟನ್ ಇರ್ಲಿಕ್ಕಂದ್ರೆ ನಡೆಯಲ್ರಿ. ಅವ್ರು ಚಿಕನ್ ತಿನ್ನಲ್ರಿ, ಹೆಚ್ಚು ಮಟನ್ ತಿಂತಾರೆ. ಮಟನ್ ಫಿಶ್ ಅದು ತಿಂತಾರೆ. ಫಿಶ್ ನಾನು ಹೆಚ್ಚು ಮಾಡಲ್ರಿ, ಅವರು ಅಲ್ಲಿ ಅಕ್ಕನ ಮನ್ಯಾಗ ತಿಂತಾರೆ. ಮಟನ್ನೇ ಮಾಡ್ತೀನಿ ಇಲ್ಲ ಅಂದ್ರೆ ಚಿಕನ್ ಮಾಡ್ತೀನಿ ರೀ. ಮಟನ್ ನಾನು ಮಾಡಿದ್ದೇ ಇಲ್ಲರಿ, 2-3 ತಿಂಗಳೈತ್ರಿ ಮಟನ್ ಮಾಡೇ ಇಲ್ಲರಿ. ಬರೀ ಚಿಕನ್ನೇ ಮಾಡೀನಿ ರೀ ನಾನು. ಇವತ್ತು ಮಟನ್ ರೆಸಿಪಿ ಮಾಡಾಕತ್ತೀನಿ ರೀ. ಮಟನ್ ಬರ್ರಿ ಇದಕ್ಕೇನೆಲ್ಲ ಬೇಕಂಥೇಳಿ ನೋಡೋಣ ರೀ. ಇದು ನಾನು ಈಗ ತೊಳ್ಕೊಂಬಂದೀನಿ ರೀ ಮಟನ್. ಈ ಮಟನ್ ಇದ್ರ ಕುಕ್ಕರ್ ಒಳಗೆ ಹಾಕಿ 3 ವಿಸಿಲ್ ತೊಳಮ್ರಿ. ನೋಡ್ರಿ ಇದು ಅರ್ಧ ಕೆಜಿ ಐತ್ರಿ. ಈಗ ಗ್ಯಾಸ್ ಸ್ಟಾರ್ಟ್ ಈಗ ಗ್ಯಾಸ್ ಚಾಲು ಮಾಡಮ್ರಿ. ಚಾಲು ಮಾಡಿ 3 ಸೀಟಿ ತೊಳಮ್ರಿ. ಇದ್ರಾಗ ಬರೀ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಕುದಿಸ್ಕೋಬೇಕ್ರಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಾರಲ್ರಿ, ಅದು ಹಾಕಿ 3 ಸೀಟಿ ತೊಗೋಬೇಕ್ರಿ. ಈಗ ನೋಡ್ರಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟೀನಿ ರೀ. ಸ್ವಲ್ಪ ಈ ಥರ ಮಾಡ್ಬೇಕ್ರಿ, ಮಿಕ್ಸ್ ಆಗ್ತೈತ್ರಿ. ನೋಡ್ರಿ ಇಲ್ಲಿ ಸ್ವಲ್ಪ ಇದು ನೀರು ಆಗೋಣ ಮತ್ತು ಬೇರೆ ನೀರು ಹಾಕಿ 3 ಸೀಟಿ ತೊಗೊಂಡ್ಬಿಡ್ಬೇಕ್ರಿ. ಚಲೋ ಕುದೀತೈತ್ರಿ. ನೋಡ್ರಿ ಈಗ ಈ ಥರ ಕುದೀತಾ ಇದೆ. ಈ ಥರ ಕುದಿ ಬಂದಮೇಲೆ ಸ್ವಲ್ಪ ತಿರುಗಾಡಿಸಿ ನೋಡ್ರಿ ಇಲ್ಲಿ ಇದಕ್ಕೆ ನೀರು ಹಾಕಿ ಬಿಡ್ಬೇಕ್ರಿ. ನೋಡ್ರಿ ಇಲ್ಲಿ ನಾನು ಇದ್ರ ಮೇಲೆ ಮುಚ್ಚಿ ಬಿಡ್ತೀನಿ ರೀ. ಮುಚ್ಚಿ ಒಂದು 3-4 ಸೀಟಿ ತೊಗೋತೀನಿ ರೀ. ಚಲೋ ಮೆತ್ತಗೆ ಕುದ್ದಿರ್ತೈತ್ರಿ. ಸೀಟಿ ಇದ್ದಿದ್ದಿಲ್ಲ, ಸೀಟಿ ತೊಗೊಂಡು ಅಂಕತನ ಇದಕ್ಕೆಲ್ಲ ಏನೆಲ್ಲ ಬೇಕಂತೇಳಿ ರೆಡಿ ಮಾಡ್ಕೊಳಮ್ರಿ. ಇದಕ್ಕೇನೆಲ್ಲ ಬೇಕಂತೇಳಿ ಬನ್ರಿ.
ನೋಡ್ರಿ ಇಲ್ಲಿ ಯಾವ ಥರ ಆಗಕತ್ತಿತ್ತು ಅಂತೇಳಿ. ಸ್ವಲ್ಪ ನೀರು ಹೆಚ್ಚಾದ್ರೆ ಆಯ್ತು ನೋಡ್ರಿ, ಕೆಳಗೆ ನೋಡ್ರಿ ಎಲ್ಲ ಸ್ವಲ್ಪ ನೀರು ಹೆಚ್ಚಾದ್ರೆ ಕೆಳಗೆ ನೋಡ್ರಿ. ಅವಾಗಿಂದ ಅವಾಗೆ ಒರೆಸ್ಕೊಂಡು ಬಿಡೋದು ಚಲೋ ರೀ ಇದು. ಅದಕ್ಕೆ ಇಲ್ಲಿ ಬಟ್ಟೆ ಇಲ್ಲೇ ಇಟ್ಬಿಟ್ಟಿರ್ತೀನಿ ರೀ ನಾನು ಒರ್ಸಾಕ್ರಿ, ಇಲ್ಲಾಂದ್ರೆ ಪೂರಾ ಹೊಲಸಾಗ್ಬಿಡ್ತೈತೆ ರೀ. ನೋಡ್ರಿ ಅವಾಗಿಂದ ಅವಾಗ ಒರೆಸಿದ್ರೆ ಕ್ಲೀನ್ ಸ್ವಚ್ಛ ಆಗಿಬಿಡ್ತೈತೆ ರೀ. ನೋಡ್ರಿ ಇಲ್ಲಿ ಅದಕ್ಕೆ ಇಲ್ಲಿ ಒಂದು ಬಟ್ಟೆನೇ ಇಟ್ಬಿಟ್ಟಿರ್ತೀನಿ ರೀ ನಾನು ಬಾಜು. ಅದ್ರೊಳಗೆಲ್ಲ ಹೋಗಿತ್ತು ರೀ ಅದು ಮಾತ್ರ ಆಮೇಲೆ ಸ್ವಚ್ಛ ಮಾಡ್ಬೇಕು ರೀ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ಕುದ್ದೈತೆ ನೋಡಿರಿ. 4 ಸೀಟಿ ತೊಗೊಂಡಿನಿ ರೀ ನಾನು. ಈ ಥರ ಮೆತ್ತಗೆ ಕುದ್ದೈತೆ ನೋಡಿರಿ, ಸಾಫ್ಟಾಗಿ. ಇದ್ರೊಳಗೆ ಬರೀ ಅರಿಶಿಣ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ದೆ ರೀ ನಾನು. ಇದು 4 ವಿಸಲ್ ತೊಗೊಂಡಿದ್ದೆ ರೀ. ಇದಕ್ಕೆ ಏನೆಲ್ಲ ಬೇಕಂತಂದ್ರೆ ಇದು ಟಮಾಟಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ತೊಗೊಂಡೇನಿ ರೀ. ತೊಗೊಂಡು ಇದು ಎಲ್ಲ ಏನು ಮಾಡ್ಬೇಕು ರೀ, ಮಿಕ್ಸಿಯಲ್ಲಿ ರುಬ್ಕೋಬೇಕು ರೀ. ಇದು ಎಲ್ಲ ಮಸಾಲೆ ರುಬ್ಕೊಂಡು ಸ್ವಲ್ಪ ಇದು ನಾನು ಹಂಚಿನಲ್ಲಿ ಉರಿತೀನಿ ರೀ. ಇದು ಸ್ವಲ್ಪ ಕೆಂಪು ಮಾಡ್ಕೋತೀನಿ ರೀ, ಸ್ವಲ್ಪ ಚಲೋ ಆಗ್ತೈತಿ. ತರಿಸ್ತೀನಿ ರೀ. ನೋಡಿರಿ ನಾನು ಎಷ್ಟು ಎಲ್ಲ ಹಾಕಲ್ರಿ, ಇದ್ರಾಗ ಸ್ವಲ್ಪ ಹಾಕ್ಬಿಡ್ತೀನಿ. ಇಷ್ಟಂದ್ರೆ ಭಾಳ ಆಗಿಬಿಡ್ತೈತೆ ರೀ. ಈಗ ಸ್ವಲ್ಪ ಹಾಕ್ಕೊಂಡು ಇಷ್ಟೇ ಸಾಕ್ರಿ. ಅಷ್ಟೆಲ್ಲ ಕೆಂಪಾಗಿ ಸ್ವಲ್ಪ ಕೆಂಪಾಗಬೇಕು ರೀ. ಮೊದ್ಲಿನ ಕಾಲದಾಗ ಹಿರಿಯರು ಏನು ಮಾಡ್ತಿದ್ರು ಗೊತ್ತೈತೇನು ರೀ? ಒಲೆ ಇರ್ತಿದ್ವಲ್ಲ ರೀ, ಒಲೆಯಾಗ ಕೊಬ್ಬರಿ ಸುಟ್ಟು ಬಿಡ್ತಿದ್ರಿ. ಒಲೆಯಾಗ ಕೊಬ್ಬರಿ ಹಾಕ್ತಿದ್ರಿ. ಒಲೆಯಾಗ ಕೊಬ್ಬರಿ ಹಾಕಿ ಅದು ಕೆಂಪಾಗನ ಕೊಬ್ಬರಿ ಕಡ್ಬತ್ತ ಕಲ್ನಾಗ ಕೊಟ್ಟು ಮಸ್ತ್ ಮಾಡ್ತಿದ್ರು ಬಿಡ್ರಿ, ಮಸ್ತ್ ಆಗ್ತೈತ್ರಿ. ಈಗಿಲ್ರಿ, ಎಲ್ಲ ಈಗ ರೆಡಿನೇ ಐತಲ್ರಿ. ಮತ್ತು ಹಂಗಂಥೇಳಿ ನೋಡ್ರಿ ಇಲ್ಲಿ ನಾನು ತಕ್ಕೊಂಡು ನೋಡ್ರಿ, ಒಂದು ಕೈಯಾಗ ಮೊಬೈಲ್ ಐತಿ. ಅದಕ್ಕೆ ರೀ ಅಷ್ಟೇ ಕೆಂಪು ಮಾಡ್ಕೊಂಡ್ರೆ ಸಾಕ್ರಿ. ಈಗ ನೋಡ್ರಿ ಇದಕ್ಕೆ ಇದು ಹಾಕೊಂಬ್ರಿ. ಮತ್ತು ಇದೆಲ್ಲ ಮಸಾಲೆ ಐತಲ್ರಿ, ಇದ್ರೊಳಗೆ ಹಾಕಿ ರುಬ್ಕೊಂಡು ಬಂದ್ಬಿಡಮ್ರಿ. ಇಲ್ಲಿ ಮಟನ್ ಗ್ರೇವಿ ಮಾಡೋಕೆ ಏನು ತೊಗೊಂಡಿನಿ ಅಂತಂದ್ರೆ ಕಸೂರಿ ಮೇಥಿ ರೀ, ತೇಜ್ಪತ್ತ ಪಲಾವ್, ಚಕ್ಕೆ, ಶಾಜೀರಾ, ಲವಂಗ, ಧನಿಯಾ ಪೌಡರ್, ಇದು ಗರಂ ಮಸಾಲ ಪೌಡರ್, ಮತ್ತಿದು ರುಬ್ಕೊಂಬಂದಿನಿ ರೀ ನಾನೀಗ. ಪೇಸ್ಟ್ ರುಬ್ಕೊಂಬಂದಿನಿ, ಬರ್ರಿ ಮಾಡೋಣ. ಈಗ ನೋಡ್ರಿ ಎಣ್ಣೆ ಹಾಕಿನಿ ರೀ ಅದ್ರೊಳಗೆ. ಈಗ ಎಣ್ಣೆ ಬಿಸಿ ಆಗಾಕತ್ತೈತ್ರಿ. ಅವಾಗೇನು ಮಾಡ್ಬೇಕು ರೀ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಶಾಜೀರಾ ಹಾಕ್ಬೇಕು ರೀ. ಸ್ವಲ್ಪ ಕಸೂರಿ ಮೇಥಿ ನೋಡ್ರಿ. ಇದು ನಮ್ಮ ಸ್ಟೈಲಿಂದ ಮಾಡಾಕತ್ತೀನಿ ರೀ, ಒಬ್ಬರು ಒಂದೊಂದು ಥರ ಮಾಡ್ತಾರೆ ರೀ. ಇದು ನೋಡ್ರಿ ನಾನು ಕುದಿಸಿ ಇಟ್ಟಿದ್ದೆಲ್ರಿ ಮಟನ್, ಈಗ ಅದ್ರೊಳಗೆ ಹಾಕೀನಿ ರೀ. ನೋಡ್ರಿ ಇಲ್ಲಿ ಈಗ ಎಲ್ಲ ಮಸಾಲೆ ಹಾಕೊಂಬ್ರಿ. ಈಗ ಬರ್ರಿ ಎಲ್ಲ ಮಸಾಲೆ ಹಾಕಿಬಿಡಮ್ರಿ ಅದ್ರೊಳಗೆ. ಇದು ಪಲಾವ್ ಪತ್ತ ಐತ್ರಿ. ಪಲಾವ್ ಪತ್ತ ಹಾಕಿದ್ರೆ ಟೇಸ್ಟ್ ಪತ್ತ ಅಂತಾರೆ ಇದಕ್ಕೆ. ಮಸ್ತ್ ಆಗ್ತೈತ್ರಿ, ಟೇಸ್ಟ್ ಬರ್ತೈತ್ರಿ. ಸ್ವಲ್ಪ ಗರಂ ಮಸಾಲ ಪೌಡರ್ ರೀ, ಧನಿಯಾ ಪುಡಿ,
ಇದು ಸ್ವಲ್ಪ ರೈಸ್ ಮಾಡಕ್ಕೆ ಇಟ್ಟೀನಿ ರೀ. ಇಟ್ಟು ರೈಸ್ ಮಾಡಕ್ಕೆ ಇಟ್ಟೀನಿ ರೀ. ನೋಡಿರಿ ಆ ಥರ ಘಮ್ 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 ಅಂತ ವಾಸನೆ ಬರಾಕತ್ತೈತೆ ನೋಡಿರಿ. ಇದು ಅಚ್ಚ ಖಾರದ ಪುಡಿ ರೀ. ಇದು ಅಚ್ಚ ಖಾರದ ಪುಡಿ ಎಷ್ಟು ತಿಂತೀವಿ ರೀ ನಾವು ಅಷ್ಟು ನೋಡಿ ಹಾಕಬೇಕು ರೀ. ನಮ್ಮ ಮನ್ಯಾಗ ಜಾಸ್ತಿ ಖಾರ ತಿನ್ನಲ್ರಿ, ಅದಕ್ಕೆ ನಾನು ಕಡಿಮೆ ಖಾರ ಹಾಕ್ಕೊಂಡೇನಿ ರೀ. ಈಗ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ರೀ ಆ ಪೇಸ್ಟ್ ಇದ್ರೊಳಗೆ ಹಾಕೊಂಡ್ರಿ. ಹಾಕಿ ಒಂದು 5-10 ನಿಮಿಷ ಚಲೋ ಇನ್ನೂ ಸ್ವಲ್ಪ ಕುದಿಸ್ಬೇಕು ರೀ. ಮಸ್ತಾಗಿ ಬರ್ತೈತೆ ರೀ. ನೋಡ್ರಿ ಇಲ್ಲಿ ಯಾವ ಥರ ಆಗಿದೆ ಅಂಥೇಳಿ. ಸ್ವಲ್ಪ ಕುದಿಬೇಕು ರೀ ಇದು. ನಮ್ಮ ಮಟನ್ ಸಾಂಬಾರು ಈಗ ರೆಡಿ ಆಗಿತ್ತು ನೋಡ್ರಿ ಇಲ್ಲಿ. ನೀವು ಇದೇ ಥರ ಮಾಡಿರಿ, ಮಸ್ತಾಗಿ ಬರ್ತೈತಿ. ನಾನು ಇಲ್ಲೀಗ ಮಸಾಲೆ ಅನ್ನ ಇಟ್ಟೀನಿ ರೀ, ಒಗ್ಗರಣೆ ಅನ್ನ. ನಮ್ಮ ಮುಸ್ಲಿಮ್ ಸ್ಟೈಲ್ ಚಿಕನ್ ಸಾಂಬಾರು ನೋಡ್ರಿ. ಸಾರಿ, ಬರೀ ಚಿಕನ್ನೇ ಆಗತ್ತೈತೆ ರೀ. ಮುಸ್ಲಿಮ್ ಸ್ಟೈಲ್ ಯಾಕಂದ್ರೆ ಹೆಚ್ಚು ಚಿಕನ್ನೇ ಮಾಡ್ತೀವಲ್ರಿ, ಹಾಗಾಗಿ ನಮ್ಮ ಮುಸ್ಲಿಮ್ ಸ್ಟೈಲ್ ಮಟನ್ ಸಾಂಬಾರು ರೆಡಿ ಆಗಿತ್ತು ನೋಡ್ರಿ ಇಲ್ಲಿ. ನೀವು ಇದೇ ಥರ ಟ್ರೈ ಮಾಡಿರಿ, ಮಸ್ತ್ ಆಗ್ತೈತಿ. ಇನ್ನೂ ಸ್ವಲ್ಪ ಕುದಿ ಬರ್ಬೇಕು ರೀ. ಈಗ ಇನ್ನೂ ಸ್ವಲ್ಪ ಚಪಾತಿ ಮಾಡ್ಬೇಕು ರೀ. ಇದ್ರ ಮೇಲೆ ಮುಚ್ಚಳ ಮುಚ್ತೀನಿ ರೀ ಈಗ. ನೋಡಿರಿ ಇಲ್ಲಿ ನಮ್ಮ ಮಟನ್ ಸಾಂಬಾರು ರೆಡಿ ಆಗಿತ್ತು ನೋಡ್ರಿ ಇಲ್ಲಿ. ಮಟನ್ ಸಾಂಬಾರು ಮತ್ತು ಚಪಾತಿ ಮಾಡೀನಿ ರೀ ಇಲ್ಲಿ. ಬಿಸಿ ಚಪಾತಿ ಒಂದು 4-5 ಅಷ್ಟೇ ಮಾಡೀನಿ ರೀ. ಚಪಾತಿ ಹಚ್ತೀನಲ್ರಿ. ಇಲ್ಲಿ ಕುಕ್ಕರ್ನಾಗ ಅನ್ನ ಮಾಡೀನಿ ರೀ. ಆಲಿ ಅವ್ರು ನಿಂತಾರೆ ಇಲ್ಲಿ.